ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಗೇಮ್ ಬ್ಲಾಗ್ಸ್. ಪಾರ್ಟ್ 1 ವೀಡಿಯೋಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ತುಂಬ ಜನ ಕಮೆಂಟ್ ಹಾಕಿದ್ದೀರಾ ಯಾವ ಸಬ್ಜೆಕ್ಟ್ ಈಸಿ ಇರುತ್ತೆ, ನಿಮ್ಮ ರ್ಯಾಂಕ್ ಎಷ್ಟು, ನಿಮ್ದು ಯಾವ ಕಾಲೇಜ್ ಅಂತ. ಸೊ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಆನ್ಸರ್ ಮಾಡ್ತೀವಿ. ಮತ್ತು ಇಂಡ್ವರೆಗೂ ಈ ವಿಡಿಯೋನ ನೋಡಿ. ಮತ್ತು ಗೈಸ್, ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ಯಾವ ಸಬ್ಜೆಕ್ಟ್ ಈಸಿ ಇರುತ್ತೆ ಅಂತ PCMಲ್ಲಿ. ಸೊ ಕೆಮಿಸ್ಟ್ರಿ ವಿಲ್ ಬಿ ಲಿಟಲ್ ಈಸಿ ಕಂಪೇರ್ಡ್ ಟು ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್. ಮತ್ತು ತುಂಬ ಟೈಮು ಇದೆಯಲ್ಲ, ಡೈರೆಕ್ಟ್ ಕ್ವಶನ್ಸ್ ಇತ್ತು ನಮಗೆ. ಲಾಸ್ಟ್ ಇಯರ್ಸ್ ನೋಡಿದ್ರು ಕೆಮಿಸ್ಟ್ರಿ ಯಾವುದು ನ್ಯೂಮರಿಕಲ್ಸ್ ಅಂತೆಲ್ಲ ಕೇಳಲ್ಲ. ಬಟ್ ಫಿಸಿಕ್ಸ್ ನೋಡೋಕೆ ಹೋದರೆ ನಮಗೆ ಬರೀ ಥಿಯರಿ ಕ್ವಶನ್ಸ್ ಬಂದಿತ್ತು. ಕಂಪೇರ್ ಟು ಲಾಸ್ಟ್ ಇಯರ್ಸ್ ಎಲ್ಲ ಬರೀ ನ್ಯೂಮರಿಕಲ್ಸೇ ಕೊಟ್ಟಿದ್ರು. ನೀವು ಎಡಕ್ಕೂ ಪ್ರಿಪೇರ್ ಆಗಿ ನ್ಯೂಮರಿಕಲ್ಸ್ ಆ್ಯಂಡ್ ಥಿಯರಿಗೆ. ಕೆಮಿಸ್ಟ್ರಿಯಲ್ಲೇ ಒಂದಿಷ್ಟು ನ್ಯೂಮರಿಕಲ್ಸ್ ಇರುತ್ತೆ, ಅದು ಬೇಕಿದ್ರೆ ಟ್ರಿಕ್ಕಿಯಾಗಿ ಕೊಡ್ಬೋದು. ಆ್ಯಂಡ್ ಫಿಸಿಕ್ಸ್ ನಮ್ಗೆ ಲಾಸ್ಟ್ ಇಯರಲ್ಲಿ ಬರೀ ಥಿಯರಿ ಕ್ವೆಶನ್ಸ್ ಇತ್ತು, ನ್ಯೂಮರಿಕಲ್ಸ್ ಕಮ್ಮಿ ಇತ್ತು ಕಂಪೇರ್ ಟು ಲಾಸ್ಟ್ ಇಯರ್ಸ್. ಮ್ಯಾಥ್ಸ್ ಒಂಚೂರು ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಸೊ ಒಂದು ಕಡೆ ಫಾರ್ಮುಲಾಸ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ NCERTನ ಜಾಸ್ತಿ ಫೋಕಸ್ ಮಾಡಿ. ಯಾವುದೇ ಬುಕ್ನ ಇವಾಗ ರೆಫರ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಗೈಸ್, ಇನ್ನೊಬ್ಬರು ಕಮೆಂಟ್ ಹಾಕಿದ್ದೀರಾ ಕೌನ್ಸಿಲಿಂಗ್ ಬಗ್ಗೆ ಮತ್ತು ನಿಮ್ಮ ಕಾಲೇಜ್ ಲಿಸ್ಟ್ನ ಶೇರ್ ಮಾಡ್ಕೊಳ್ಳಿ ಅಂತ. ಅದನ್ನ ನಾನು ಮುಂದೆ ಬರೋ ವೀಡಿಯೋಸಲ್ಲಿ ಹೇಳ್ತೀನಿ. ನಿಮಗೆ ಅಪ್ಡೇಟ್ಸ್ ಇನ್ನೂ ಜಾಸ್ತಿ ಬೇಕು ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಥರ ಕಂಟೆಂಟ್ಸ್ ಕೊಡ್ತೀವಿ. ಮತ್ತು KCET ಬಗ್ಗೆ ಎಲ್ಲ ಥರ ವೀಡಿಯೋಸ್ ಮಾಡ್ತೀವಿ. ವೀಡಿಯೋ ಅಷ್ಟು ಕರೆಕ್ಟಾಗಿ ಬರೋಲ್ಲ, ಬಿಕಾಸ್ ತುಂಬ ಡಿಸ್ಟರ್ಬೆನ್ಸ್ ಇದೆ. ನಮ್ಮ ಕಾಲೇಜ್ ಪಕ್ಕನೇ ಒಂದು ಟೆಂಪಲ್ ಇದೆ, ಅಲ್ಲಿ ಇವತ್ತು ಯಾವುದೋ ಸಾಂಗ್ ಹಾಕಿದ್ದಾರೆ ಮತ್ತು ಇಲ್ಲಿ ತುಂಬ ವೆಹಿಕಲ್ಸ್ ಓಡಾಡ್ತಿದೆ. ಸೊ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಎಷ್ಟೊಂದು ಜನ ನಂದು KCET ಮಾರ್ಕ್ಸ್ ಮತ್ತು ರ್ಯಾಂಕ್ ಕೇಳಿದ್ದೀರಾ. ನಂದು PU ಅಲ್ಲಿ ನಂದು ಫಿಸಿಕ್ಸ್ 94 ಬಂದಿತ್ತು, ಕೆಮಿಸ್ಟ್ರಿ 92 ಬಂದಿದೆ, ಮ್ಯಾಥ್ಸ್ 97 ಬಂದಿದೆ. ಸೊ ಟೋಟಲಲ್ಲಿ ನನಗೆ 300 to 83 ಬಂದಿದೆ. ನೆಕ್ಸ್ಟ್ ನನ್ನ KCET ಮಾರ್ಕ್ಸ್ ಹೇಳಬೇಕು ಅಂದರೆ ಫಿಸಿಕ್ಸ್ 30 ಬಂದಿದೆ, ಕೆಮಿಸ್ಟ್ರಿ 31 ಬಂದಿದೆ, ಮ್ಯಾಥ್ಸ್ 32 ಬಂದಿದೆ. ಸೊ ಟೋಟಲ್ 93 ಬಂದಿದೆ 180ಗೆ. ಇದನ್ನೆಲ್ಲ ಆ್ಯಡ್ ಮಾಡಿ PU 50%, KCET 50% ಅಂದರೆ ಒಂದು 21,890 ಬಂದಿದ್ದು ನನ್ನ ರ್ಯಾಂಕು. ಸೊ ನಮ್ಮ ಮಾರ್ಕ್ಸ್ನ ಮತ್ತು ನಿಮ್ಮ ಮಾರ್ಕ್ಸ್ನ ಕಂಪೇರ್ ಮಾಡ್ಕೊಂಡು ಇವಾಗಲೇ ಎಲ್ಲ ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ಇಟ್ಸ್ ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ರ್ಯಾಂಕ್ ಎವ್ರಿ ಇಯರ್ ವೇರಿ ಆಗುತ್ತೆ. ನಾವು 2023 ಅಥವಾ 24 ನೋಡಿದ್ರೆ ನಂದು ರ್ಯಾಂಕ್ 15K 16K ಬರಬೇಕಾಗಿತ್ತು. ಬಿಕಾಸ್ ಇವಾಗ ತುಂಬ ಕಾಂಪಿಟೇಷನ್ಸ್ ಇನ್ಕ್ರೀಸ್ ಆಗ್ತಿದೆ. ಯಾರು ಮಾರ್ಕ್ಸ್ನ ಕಂಪೇರ್ ಮಾಡ್ಕೋಬೇಡಿ. ಈ ವರ್ಷ ಇನ್ನೂ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ಬೋದು, ಇಲ್ಲಾಂದರೆ ಕ್ವಶನ್ ಪೇಪರ್ ಈಸಿ ಬರ್ಬೋದು. ಸೊ ಎಲ್ಲ ಥರದ ಮೇಲೂ ಡಿಪೆಂಡ್ ಆಗುತ್ತೆ ನಿಮ್ಮ ರ್ಯಾಂಕು. ಆ್ಯಕ್ಚುಲಿ ಕ್ವೆಶನ್ ಪೇಪರ್ ಈಸಿ ಇದ್ದಾಗೆ ರ್ಯಾಂಕಿಂಗ್ಸ್ ತುಂಬ ವೇರಿ ಆಗೋಗುತ್ತೆ. ಮತ್ತು ಗೈಸ್, ಯಾವುದೇ ಕ್ವಶನ್ನ ಬಿಟ್ಬಿಟ್ಟು ಬರೋಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿಲ್ಲ ಅಂದರೂ ಟಿಕ್ ಹಾಕ್ಬಿಟ್ಟು ಬನ್ನಿ. ನಿಮಗೆ ಲಕ್ಕಲ್ಲಿ ಅದು ಕರೆಕ್ಟ್ ಆದರೂ ಆಗ್ಬೋದು. 1 ಮಾರ್ಕ್ಸು ತುಂಬ ವೇರಿ ಆಗುತ್ತೆ, 1000 2000 ರ್ಯಾಂಕ್ ಎಲ್ಲ ವೇರಿ ಆಗುತ್ತೆ. ಬಿಕಾಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. 3 ಮಾರ್ಕ್ಸ್ ಏನೋ ನನ್ನ ಫ್ರೆಂಡ್ ನನಗಿಂತ ಜಾಸ್ತಿ ಇತ್ತು, ಬಟ್ ಅವಳದು 19K ಬಂದಿದೆ, ಆದರೆ ನಂದು 21K ಬಂದಿದೆ. ಸೊ ಯಾವುದೇ ಕ್ವಶನ್ನ ಬಿಡೋಕ್ಕೆ ಹೋಗಬೇಡಿ. ಇವಾಗ ಇಬ್ಬರು ಸ್ಟೂಡೆಂಟ್ಸ್ಗೆ ಸೇಮ್ ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್ ಬಂದಿದ್ದರೆ ಅವರು ಫಸ್ಟ್ ಪ್ರಿಯಾರಿಟಿನ ಫಿಸಿಕ್ಸಿಗೆ ಕೊಡ್ತಾರೆ, ಆ್ಯಂಡ್ ದೆನ್ ಮ್ಯಾಥ್ಸ್, ಕೆಮಿಸ್ಟ್ರಿ. ಕಮೆಂಟ್ಸಲ್ಲಿ ನಮ್ಮ ಕಾಲೇಜ್ ಹಾಗೂ ಬ್ರಾಂಚ್ ಯಾವುದು ಅಂತ ಕೇಳಿದ್ರಿ. ನಮ್ಮ ಕಾಲೇಜ್ ಬಂದು JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್, ಆ್ಯಂಡ್ ನಮ್ಮ ಬ್ರಾಂಚ್ ಬಂದು CSE-AML. ಗೈಸ್, ನಿಮ್ಮ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದ್ದೀವಿ. ನೆಕ್ಸ್ಟ್ ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಸೊ ದಿಸ್ ಈಸ್ ಅ ಪೀಕ್ ಟೈಮ್, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಕ್ವೆಶನ್ಸ್ನೆಲ್ಲ ಸಾಲ್ವ್ ಮಾಡಿ, ಹೊಸದೇನೋ ಕೇಳೋಕ್ಕೆ ಹೋಗಬೇಡಿ. ಪದೇ ಪದೇ ಇದನ್ನೇ ಹೇಳ್ತಿದ್ದೀವಿ, ಬಿಕಾಸ್ ದಿಸ್ ಈಸ್ ಅ ಪೀಕ್ ಟೈಮ್. ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಸೊ ಯಾರು ಟೈಮ್ನ ವೇಸ್ಟ್ ಮಾಡಬೇಡಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಇದೇ ಥರ ಇನ್ಫಾರ್ಮೇಷನ್ಸ್ ಕೊಡ್ತಿರ್ತೀವಿ. ಸೊ ಫಾರ್ ಫರ್ದರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು KCET ಎಕ್ಸಾಮ್ ಬರೀತಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.